ವೆಲ್ಕಮ್ ಬ್ಯಾಕ್ ಟು ಹನಿಧ್ವನಿ ಯೂಟ್ಯೂಬ್ ಚಾನಲ್. ಸಂಡೇ ಮಾರ್ನಿಂಗ್ ಸ್ವಲ್ಪ ಲೇಟಾಗಿ ಎದ್ವಿ. ಧ್ವನಿಗೆ ಸ್ವಲ್ಪ ಹುಷಾರಿರಲಿಲ್ಲ. ಹಾಗೆ ನಮ್ಮ ಮನೆಯವರು ಕೂಡ ಡ್ಯೂಟಿಗೆ ಹೋಗಂಗಿರಲಿಲ್ಲ. ಯಾಕಂದರೆ ಅವರು ಊರಿಗೆ ಹೋಗಿದ್ರು ನಮ್ಮ ಮೈದ್ನದು ಇನ್ವಿಟೇಷನ್ ಕಾರ್ಡ್ ಕೊಡೋದಕ್ಕೆ. ಅದಕ್ಕೋಸ್ಕರ ಸ್ವಲ್ಪ ಲೇಟಾಗಿ ಎದ್ದು ಸ್ನಾನ ಮುಗಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ಗಂತ ಓಟ್ಸ್ದು ದೋಸೆ ಮಾಡೋಣ ಅಂತ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ. ಧ್ವನಿ ದೋಸೆ ಅಂತೇಳಿ 2-3 ಡೇಸ್ ಆಯಿತು ಮಾಡಿಕೊಟ್ಟಿರಲಿಲ್ಲ. ಹಾಗಾಗಿ ಮಾಡ್ಕೊಳ್ಳೋಣ ಅಂತೇಳಿ ಮೊದಲಿಗೆ ಸ್ವಲ್ಪ ಓಟ್ಸನ್ನು ನೆನೆಸಿಟ್ಕೊಳ್ತಾ ಇದ್ದೀನಿ. ಒಂದು 15 ನಿಮಿಷ ನೆನೆಸಿಟ್ಕೊಂಡ್ರೆ ಸಾಕಾಗುತ್ತೆ. ಈಗ 15 ಮಿನಿಟ್ಸ್ ಆದಮೇಲೆ ನಾನು ರುಬ್ಕೊಳ್ತಾ ಇದ್ದೀನಿ. ನೀರು ಜೊತೆಗೇ ಹಾಕ್ಕೊಳ್ತೀನಿ. ಮತ್ತು ದೋಸೆ ಹಿಟ್ಟು ಸ್ವಲ್ಪ ಗಟ್ಟಿಗೆ ಇರಬೇಕು. ತುಂಬ ನೀರು ತುಂಬ ಗಟ್ಟಿಗೂ ಇರಬಾರ್ದು. ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕ್ಕೊಳ್ತೀನಿ. ಹಾಗೆ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, 1 ಹಸಿಮೆಣಸಿನ್ಕಾಯಿ, 1 ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು, ಹಾಗೆ ಸ್ವಲ್ಪ ಮೊಸರು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಗಟ್ಟಿ ಮೊಸರು, ಹುಳಿ ಮೊಸರು ಹಾಕ್ಕೊಳ್ತಾ ಇದ್ದೀನಿ. ದೋಸೆ ಹಿಟ್ಟಿಗೆ ಯಾವ ಥರ ನುಣ್ಣಗೆ ರುಬ್ಕೊಳ್ತೀವೋ ಅದೇ ಥರನೇ ನುಣ್ಣಗೆ ರುಬ್ಕೊಂಡಿದ್ದೀನಿ ನಾನಿವಾಗ. ಜೊತೆಗೆ ಸ್ವಲ್ಪ ಕಾಯಿ ಚಟ್ನಿ ಕೂಡ ಮಾಡ್ಕೊಂಡಿದ್ದೆ. ಈಗ ನಾನು ದೋಸೆ ಹಾಕ್ಕೊಳ್ತಾ ಇದ್ದೀನಿ. ಪ್ಯಾನ್ ಕೇಕ್ ಅಂದರೂ ಒಂದೇ, ದೋಸೆ ಅಂದರೂ ಒಂದೇ. ಸ್ವಲ್ಪ ಸಾಫ್ಟ್ ಜಾಸ್ತಿ ಬರುತ್ತೆ. ನಿಧಾನಕ್ಕೆ ತಕ್ಕೋಬೇಕಾಗುತ್ತೆ ಅದನ್ನು. ಸ್ವಲ್ಪ ಸಾಫ್ಟ್ ಜಾಸ್ತಿನೇ ಇರುತ್ತೆ. ಸ್ವಲ್ಪ ದಪ್ಪ ಹಾಕ್ಕೊಳ್ತೀನಿ. ದಪ್ಪ ಹಾಕ್ಕೊಂಡು 2 ಕಡೆನೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಓಟ್ಸ್ ಪ್ಯಾನ್ ಕೇಕ್ ರೆಡಿ ಆಗುತ್ತೆ. ಹೆಲ್ದಿ ಕೂಡ ಇರುತ್ತೆ. ಧ್ವನಿಗೆ ಎಣ್ಣೆ ಹಾಕಿರಲಿಲ್ಲ, ಹಾಗೆ ಮಾಡ್ಕೊಂಡಿದ್ದೆ. ನನಗೆ ಮಾತ್ರ ಆಯಿಲ್ ಹಾಕಿ ಮಾಡ್ಕೊಂಡಿದ್ದೆ. ಸ್ವಲ್ಪ ಅವಳಿಗೆ ಹುಷಾರಿಲ್ಲದೆ ಇರೋದ್ರಿಂದ ಎಣ್ಣೆ ಎಲ್ಲ ಏನು ಹಾಕಿರಲಿಲ್ಲ, ಹಾಗೆ ಮಾಡಿಕೊಂಡೆ. ಒಂದು 5ರಿಂದ 6 ಪ್ಯಾನ್ ಕೇಕ್ ಆಗಿತ್ತು. ಅವಳಿಗೆ ಸ್ವಲ್ಪ ತಿನ್ನಿಸ್ಕೊಂಡು ನಾನು ಜೊತೆಗೆ ತಿಂದೆ. ಹುಷಾರಿಲ್ಲ ಅಂದರೆ ಸ್ವಲ್ಪ ತಿನ್ನಿಸೋದು ಕಷ್ಟ. ಅಲ್ಲಿಗೂ ಅದು ದೋಸೆ ಅಥವಾ ಪ್ಯಾನ್ ಕೇಕ್ ಅಂತ ಅಂದಿದ್ದಕ್ಕೋಸ್ಕರ ಅವಳಿಗೆ ಇಷ್ಟ, ಅದಕ್ಕೋಸ್ಕರ ತಿಂದಳು. ಒಂದು ಕಂಪ್ಲೀಟ್ ಚಿಕ್ಕದು ಪ್ಯಾನ್ ಕೇಕ್ ತಿಂದಳು. ನಾನು ಇವತ್ತು ಟೀ ಮುಂಚೆ ದಿನ ಕುಡಿಯೋದಕ್ಕೆ ಟೈಮ್ ಇರಲಿಲ್ಲ. ಜೊತೆಗೆ ಬ್ರೇಕ್ಫಾಸ್ಟ್ ಜೊತೆಗೆ ಟೀ ಕುಡಿತಾ ಇದ್ದೆ. ಹಾಗೆ ನನ್ನ ತಂಗಿ ಕೂಡ ಬಂದಿದ್ದರು. ಮದುವೆಗೆ ಇನ್ವಿಟೇಷನ್ ಕಾರ್ಡ್ ನೋಡಿಲ್ಲ ಅಂತು. ಅದೇ ಮದುವೆ ಇನ್ವಿಟೇಷನ್ ಕಾರ್ಡ್ ತೋರಿಸ್ತಾ ಇದ್ದೆ. ಧ್ವನಿ ಅವ್ರ ತಂಗಿಗೆ ಸ್ಟಾರ್ ಹಾಕ್ತೀನಿ ಕೈ ಕೊಡು ಅಂತೇಳಿ ಸ್ಟಾರ್ ಹಾಕ್ತಾ ಇದ್ದಾಳೆ. ಅವಳು ಹಾಕ್ಸ್ಕೊಳಕ್ಕೆ ರೆಡಿ ಇಲ್ಲ. ಇದು ನನ್ನ ಇನ್ವಿಟೇಷನ್ ಕಾರ್ಡು, ಎಂಟಿ ಕಾರ್ಡ್ ತಗೊಬಂದಿದ್ದ ದಿವಸ ತೋರಿಸಿದ್ದು ನಾನು. ಚಿಕ್ಕಪೇಟೆನಲ್ಲಿ ಹೋಗಿ ಎಂಟಿ ಕಾರ್ಡ್ ತೊಗೊಬರ್ತೀವಿ. ಇದು ಕವರ್ ಮೇಲ್ಗಡೆ ಬರುತ್ತಲ್ಲ, ಆ ಕವರ್ದಿದು. ಒಳಗಡೆ ಇನ್ವಿಟೇಷನ್ ಡೀಟೇಲ್ಸ್ ಎಲ್ಲ ಬಂದು ಪ್ರಿಂಟ್ ಮಾಡುವಂಥ ಒಳಗಡೆ ಕಾರ್ಡ್ ಇದು. ಈಗ ಕಂಪ್ಲೀಟಾಗಿ ಪ್ರಿಂಟ್ ಆದಮೇಲೆ ನಾನು ತೋರಿಸ್ತಾ ಇದ್ದೀನಿ. ಮದುವೆ ಬಂದು 23/3/2025 ಅಲ್ಲಿದೆ, ಸಂಡೇ ಬರುತ್ತೆ. ಹಾಗೆ ಗಾಡಿಗೆ ಕೂಡ ಸ್ಟಿಕ್ಕರ್ ಥರದ್ದು ಪ್ರಿಂಟ್ ಮಾಡಿಸ್ಕೊಬಂದಿಟ್ಟಿದ್ದೀವಿ. ಮದುವೆ ಅಂತಂದರೆ ತುಂಬಾ ಕೆಲಸ ಇರುತ್ತೆ. ಆಲ್ಮೋಸ್ಟ್ ಅಲ್ಲಿ ಒಂದು 70% ಎಲ್ಲ ಕೆಲಸ ಮುಗ್ದಿದೆ ಅಂತಲೇ ಹೇಳ್ಬೋದು. ಗಿಫ್ಟ್ ಪ್ಯಾಕ್ ಮಾಡೋದಾಗಿರ್ಬೋದು, ಇನ್ವಿಟೇಷನ್ ಕಾರ್ಡ್ಗೆ ಪ್ಯಾಕ್ ಮಾಡೋದಾಗಿರ್ಬೋದು, ಇನ್ವಿಟೇಷನ್ ಕೊಡೋದಾಗಿರ್ಬೋದು, ಬಟ್ಟೆ ತರೋದಾಗಿರ್ಬೋದು, ಒಡವೆ ತರೋದಾಗಿರ್ಬೋದು, ಎಲ್ಲದೂ ಕೂಡ ಕಂಪ್ಲೀಟಾಗಿ ಆಗಿದೆ. ಮೇನ್ ಕೆಲಸಗಳೆಲ್ಲ ಆಗಿದೆ. ಇನ್ನು ಚಿಕ್ಕ ಪುಟ್ಟ ಕೆಲಸಗಳು ತುಂಬಾ ಇರುತ್ತೆ, ಅದು ಕೂಡ ಮಾಡ್ಕೋಬೇಕಾಗುತ್ತೆ. ಮಕ್ಕಳನ್ನೆಲ್ಲ ಮಲಗಿಸ್ಬಿಟ್ಟು ನಾನು ನನ್ನ ತಂಗಿ ಮಧ್ಯಾಹ್ನಕ್ಕೆ ಅಡುಗೆಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ. ಅವ್ರು ಈವ್ನಿಂಗೆ ಬೇಗ ಹೋಗಬೇಕು ಅಂತ ಹೇಳಿದ್ದು ನನ್ನ ತಂಗಿ. ಅದಕ್ಕೋಸ್ಕರ ಇವತ್ತು ದಾಲ್ ಮತ್ತು ಪಾಲಕ್ದು ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪ್ಯಾನ್ ಫ್ರೈ ಮಾಡ್ಕೊಳ್ತಾ ಇದ್ದೆ. ಮೊದಲಿಗೆ ನಾನು ಸ್ವಲ್ಪ ತೊಗರಿ ಬೇಳೆ ಮತ್ತು ಚಿಕ್ಕದಾಗಿ ಕಟ್ ಮಾಡಿರೋಂಥ ಇಡೀ ಒಂದು ಪಾಲಕ್ ಸೊಪ್ಪನ್ನು ನೀರು ಹಾಕ್ಬಿಟ್ಟು ಒಂದು 3 to 4 ವಿಷಲ್ಸ್ ಬೇಯಿಸ್ಕೊಳ್ತೀನಿ. ನೆಕ್ಸ್ಟು ಒಂದು ಚಿಕ್ಕ ಜಾರ್ಗೆ ಬೆಳ್ಳುಳ್ಳಿ, ಕರಿಬೇವು, ಹಾಗೆ 2ರಿಂದ 3 ಒಣಮೆಣಸಿಕಾಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ, 1-2 ಸ್ಪೂನಷ್ಟು. ತರಿಯಾಗಿ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾವು ಪಾಲಕ್ ಮತ್ತು ದಾಲ್ ಫ್ರೈ ಮಾಡ್ತಾ ಇದ್ದೀನಲ್ವ, ಅದಕ್ಕೆ ಮೇನ್ ಫ್ಲೇವರ್ ಕೊಡೋದೇ ಇದು. ಬೆಳ್ಳುಳ್ಳಿ, ಜೀರಿಗೆ ಮತ್ತು ಕರಿಬೇವು ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ. ಆಲ್ಮೋಸ್ಟ್ ಅಲ್ಲಿ ಯಾವುದಕ್ಕೆ ಆಗಲಿ ಅಡುಗೆಗೆ ನಾವು ಸಾಂಬಾರು ಅಥವಾ ಈ ಥರ ಪಲ್ಯಗಳು ಅಥವಾ ಈ ಥರ ಕರಿ ಮಾಡುವಾಗ ಕೆಲವೊಂದಕ್ಕೆ ತುಂಬಾ ಒಳ್ಳೆ ಫ್ಲೇವರ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಹೌದು. ಈಗ ಒಂದು 4ರಿಂದ 5 ವಿಷಲ್ಸ್ ತೊಗೊಂಡಿದ್ದೆ. ಮತ್ತು ಬೇಳೆ ಮತ್ತು ಸೊಪ್ಪನ್ನು ಚೆನ್ನಾಗಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಪ್ಯಾನಲ್ಲಿ
ಪ್ಯಾನಲ್ಲಿ ಆಯಿಲ್ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಸೋಂಪು ಕಾಳು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈ ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು ಮತ್ತು ಒಣಮೆಣಸಿನ್ಕಾಯಿ ಏನು ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ 1-2 ಟೊಮೆಟೊ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಚಿಕ್ಕದಾಗಿ ಕಟ್ ಮಾಡಿರೋವಂಥ ಟೊಮೆಟೊ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಧನಿಯಾ ಪೌಡರು, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಟೊಮೊಟೊ ಕಂಪ್ಲೀಟಾಗಿ ಸಾಫ್ಟಾಗಿ ಬೇಯಬೇಕು. ಟೊಮೊಟೊ ಹಾಕಿದ್ದೀವಿ ಅಂತಲೇ ಗೊತ್ತಾಗಬಾರ್ದು. ಆ ಥರ ಚೆನ್ನಾಗಿ ಟೊಮೊಟೊ ಸಾಫ್ಟ್ ಆದಮೇಲೆ ಬೇಳೆ ಮತ್ತು ಸೊಪ್ಪು ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ತೆಳ್ಳಗೆ ಬೇಕಂದರೆ ಬೇಯಿಸ್ಕೊಂಡು ಇಟ್ಕೊಂಡಿರೋವಂಥ ನೀರಿರುತ್ತಲ್ವ ಅದನ್ನೇ ಆ್ಯಡ್ ಮಾಡಿಕೊಂಡ್ರೆ ಆಯಿತು. ಈಗ ಫೈನಲಿ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಖಾರದ ಪುಡಿ ಹಾಕಿದ್ದೀನಿ. ಆಲ್ರೆಡಿ ರುಬ್ಕೊಂಡಿದ್ದೀನಿ ಖಾರ ಒಣಮೆಣ್ಸಿಕಾಯಿಗೆ. ಈಗ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ಫೈನಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು 1 ನಿಮಿಷ ಕುದಿಸಿದ್ರೆ ಸಾಕು. ಅಲ್ಲೆಲ್ಲ ಬೇಯಿಸ್ಕೊಂಡಿರೋದೇ ಇದೆ. ಅದರಲ್ಲೇನು ಚೆನ್ನಾಗಿ ಬೇಯಿಸ್ಬೇಕು ಅನ್ನೋದೇನಿಲ್ಲ. ಸ್ವಲ್ಪ ಒಗ್ಗರಣೆಗೆ ಸ್ವಲ್ಪ ಘಮ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪಾಲಕ್ ಮತ್ತು ದಾಲ್ ಫ್ರೈ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ಈಗ ಜೊತೆಗೆ ಕಾಂಬಿನೇಷನ್ ಆಗಿ ಬೆಂಡೆಕಾಯಿ ಫ್ರೈ ಮಾಡ್ಕೊಳ್ಳೋಣ ಅಂತ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಬೆಂಡೆಕಾಯಿ ಫ್ರೈ ಆಲ್ರೆಡಿ ನಾನು ಒಂದ್ಸರಿ ವಿಡಿಯೋದಲ್ಲಿ ತೋರಿಸಿದ್ದೆ. ಬೆಂಡೆಕಾಯಿ ಫ್ರೈ ಅಂದರೆ ನನಗೆ ತುಂಬ ಇಷ್ಟ, ನಮ್ಮ ಮನೆಯವ್ರಿಗೂ ಕೂಡ ತುಂಬಾ ಇಷ್ಟ. ಬಟ್ ನಮ್ಮ ಮನೆಯವರಿಲ್ಲ, ನಾನು ನನ್ನ ತಂಗಿಗೋಸ್ಕರ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ. ಇದಕ್ಕೆ ನಾನು ಬೆಂಡೆಕಾಯಿನ ಸ್ಲೈಸ್ ಮಾಡಿ ಹಾಕ್ಕೊಂಡು ಧನಿಯಾ ಪೌಡರು, ಗರಂ ಮಸಾಲ ಪೌಡರು, ಕ್ಯುಮಿನ್ ಪೌಡರು, ಖಾರದ ಪುಡಿ ಹಾಗೆ ಚಾಟ್ ಮಸಾಲ ಪೌಡರ್ ಹಾಕ್ಕೊಂಡಿದ್ದೀನಿ, ಉಪ್ಪು ಹಾಕ್ಕೊಂಡಿದ್ದೀನಿ ಮತ್ತು 2-3 ಸ್ಪೂನಷ್ಟು ಗ್ರಾಮ್ ಫ್ಲೋರ್ ಅಂದರೆ ಕಡಲೆ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಸ್ವಲ್ಪ ಹತ್ಕೋಬೇಕು ಕಡಲೆ ಹಿಟ್ಟು, ಅದಕ್ಕೆ ಆ ಥರ ಮಿಕ್ಸ್ ಮಾಡ್ಕೊಳ್ತೀನಿ. ಸ್ವಲ್ಪ ಗಟ್ಟಿಗೆ ಇರಬೇಕು, ತುಂಬ ನೀರು ಮಾಡ್ಕೊಡೋದು ಬೇಡ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾಯಿಸ್ಕೊಂಡು ಬೆಂಡೆಕಾಯನ್ನು ಫ್ರೈ ಮಾಡಿಕೊಂಡ್ರೆ ಆಯಿತು. ಮಿಕ್ಸ್ ಮಾಡ್ಕೊಳ್ಳೋ ತಕ್ಷಣ ಫ್ರೈ ಮಾಡ್ಕೋಬೇಕು, ಆಮೇಲೆ ನೀರು ಬಿಟ್ಟಂಗೆ ಆಗಿಬಿಡುತ್ತೆ. ಸೊ ಆಮೇಲೆ ಏನಾಗುತ್ತೆ ಅಂದರೆ ಬೆಂಡೆಕಾಯಿಗೆ ಆ ಮಸಾಲ ಹತ್ಕೊಳ್ಳೋದಿಲ್ಲ, ಅಂದರೆ ಹಿಡ್ಕೊಳ್ಳೋದಿಲ್ಲ, ಆ ಥರ ಆಗುತ್ತೆ. ಸೊ ಈಗ ಚೆನ್ನಾಗಾಗಿದೆ. 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೊ ಫೈನಲಿ ಮಧ್ಯಾಹ್ನ ಬಿಸಿ ಬಿಸಿ ಅನ್ನದ ಜೊತೆಗೆ ದಾಲ್ ಪಾಲಕ್ ಫ್ರೈ ತುಂಬ ಚೆನ್ನಾಗಿತ್ತು. ಜೊತೆಗೆ ಒಳ್ಳೆ ಕಾಂಬಿನೇಷನ್ ಆಗಿ ಬೆಂಡೆಕಾಯಿ ಫ್ರೈ ಕೂಡ ಚೆನ್ನಾಗಿತ್ತು. ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡ್ಬೋದು. ಒಟ್ಟಿಗೆ ಕೂತು ಎಲ್ಲರೂ ಊಟ ಮಾಡಿದ್ವಿ. ಬಿಸಿ ಅನ್ನ ಆಗಿರೋದ್ರಿಂದ ನಮ್ಮ ಧ್ವನಿ ಸ್ವಲ್ಪ ಊಟ ಮಾಡಿದ್ಲು. ಸಂಜೆ ಸ್ವಲ್ಪ ಫೀವರ್ ಜಾಸ್ತಿ ಅನ್ನಿಸ್ಬಿಡ್ತು. ಹಾಗೆ ಸಿರಪ್ ಎಲ್ಲ ಖಾಲಿ ಕೂಡ ಆಗಿದ್ವು ಅವಳಿಗೆ. ಅದಕ್ಕೋಸ್ಕರ ಅವಳನ್ನ ರೆಡಿ ಮಾಡಿಸ್ಕೊಂಡು ಸಂಜೆ ಒಂದು 5:30 ಹಂಗೆ ಹಾಸ್ಪಿಟಲಿಗೆ ಹೋಗಿ ಬಂದೆ. ಎನರ್ಜಿಯಿಂದ ಆ್ಯಕ್ಟಿವ್ ಆಗೇ ಇದ್ಲು. ಬಟ್ ಜ್ವರ ಇದ್ವು ಅವಳಿಗೆ. ಆಲ್ಮೋಸ್ಟ್ ಅಲ್ಲಿ ನೈಟ್ ಜಾಸ್ತಿ ಆಗಿಬಿಡುತ್ತೆ ಫೀವರು. ಅದಕ್ಕೋಸ್ಕರ ಇನ್ನೊಮ್ಮೆ ತೋರಿಸ್ಕೊಬರೋಣ ಅಂತೇಳಿ ಹೋಗಿದ್ದೆ. ನೈಟ್ ಬಂದು ಅಡುಗೆ ಏನು ಮಾಡಲೇ ಇಲ್ಲ. ಬರೋ ಅಷ್ಟರಲ್ಲಿ ಹಾಸ್ಪಿಟಲಿಂದ ಲೇಟ್ ಆಯಿತು. ಅವಳು ಬಂದು ಸ್ವಲ್ಪ ಹೊತ್ತು ಆ್ಯಕ್ಟಿವ್ ಆಗಿ ಆಟ ಆಡಿದ್ಲು 1 ಗಂಟೆ. ಆಮೇಲೆ ಮತ್ತೆ ಸ್ವಲ್ಪ ಲೈಟಾಗಿ ಫೀವರ್ ಅನಿಸ್ಬಿಡ್ತು. ಊಟ ಮಾಡ್ಸೋಕ್ಕೆ ಅವಳಿಗೆ ಅಂತ ಮೊದಲಿಗೆ ಪಾಯಸ ಆದರೆ ಊಟ ಮಾಡ್ತಾಳೆ ಅಂತ ಪ್ರಿಪೇರ್ ಮಾಡಿದೆ. ಪಾಯಸ ಕೂಡ ತಿಂದಿಲ್ಲ. ಅನ್ನ ಸಾರು ಬೇಕು ಅಂದ್ಲು, ಅನ್ನ ಸಾರು ತಿನ್ಸೋಕೆ ಹೋದೆ, ಅದು ಕೂಡ ತಿಂದಿಲ್ಲ. ಹೊರಗಡೆ ಕರ್ಕೊಂಡೋಗಿ ತಿನ್ಸೋಣ ಅಂತ ನೋಡಿದೆ, ಅದನ್ನು ಕೂಡ ಕೊನೆಗೆ ಆಗಲಿಲ್ಲ. ಕೊನೆಗೆ ಒಂದು ಆ್ಯಪಲ್ ತಿಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ತಿಂದು ಹಾಲು ಕುಡಿದ್ಲು. ಹಾಲು ಮತ್ತು ಡ್ರೈ ಫ್ರೂಟ್ಸ್ ಯಾವಾಗ ಕೊಟ್ಟರು ಬೇಡ ಅನ್ನಲ್ಲ. ಅಟ್ಲೀಸ್ಟ್ ಅಷ್ಟಾದರೂ ತಿನ್ನಲಲ್ಲ ಅಂತ ಖುಷಿಪಟ್ಟೆ. ಮಕ್ಕಳಿಗೆ ಹುಷಾರಿಲ್ಲ ಅಂದರೆ ಅವ್ರಿಗೆ ಊಟ ಮಾಡಿಸೋದೇ ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ಫೈನಲಿ 9:30 ಆಗಿ ಮಲ್ಕೊಂಡ್ಳು, ಸಿರಪ್ ಎಲ್ಲ ಕುಡಿದ್ಬಿಟ್ಟು. ಇದು ನನ್ನ ಸಂಡೇ ಬ್ಲಾಗ್ ನನ್ನ ಮಗಳ ಜೊತೆ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.